ಮುಳಬಾಗಿಲು ತಾಲೂಕಿನ ಪ್ರಸಿದ್ಧ ರಾಮಲಿಂಗೇಶ್ವರ ಸ್ವಾಮಿಯ ಪುಣ್ಯಕ್ಷೇತ್ರ ಆವಣಿ ಗ್ರಾಮದಲ್ಲಿ 2024 ಹಾಗೂ 25ನೇ ಸಾಲಿನ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ ನಿರ್ಮಿಸಲಾದ ಬಸ್ ತಂಗುದಾಣವನ್ನು ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಉದ್ಘಾಟನೆ ಮಾಡಿದರು. ನಂತರದಲ್ಲಿ ಮಾತನಾಡಿದ ಅವರು, ಪ್ರಸಿದ್ಧ ರಾಮಲಿಂಗೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಥದ ಕೆಲಸ ಸದ್ಯದಲ್ಲೇ ಪ್ರಾರಂಭವಾಗುತ್ತಿದೆ. ಮುಳಬಾಗಿಲಿನ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟು ನಿಂತಿದ್ದೇವೆ, ನಿಮ್ಮೆಲ್ಲರ ಸಹಕಾರವಿರಲಿ ಎಂದರು. ರಾಮಲಿಂಗೇಶ್ವರನ ಕೂಡ ಪ್ರಸಿದ್ಧ, ನಮ್ಮ ಇಡೀ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧ ಆಗಿರ್ತಕ್ಕಂಥ ನಮ್ಮ ಆವನಿ ರಾಮಲಿಂಗೇಶ್ವರನ ಕ್ಷೇತ್ರದಲ್ಲಿ ಇವತ್ತು ಮುಳಬಾಗಿಲು ತಾಲೂಕಿನ ಸುಮಾರು 10 ತಂಗುದಾಣದಲ್ಲಿ ಟೌನು ಮತ್ತು ಹೆಬ್ಳಿ, ಬೈರ್ಕೂರು, ತಾಯ್ಲೂರು, ಆವನಿ ಈ ತರ ಮೇನ್ ಕೇಂದ್ರಗಳಲ್ಲಿ ಒಂದು ತಂಗುದಾಣ, ಏನು ಹೈಟೆಕ್ ತಂಗುದಾಣವನ್ನ ಏನು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಎಲ್ಲಾ ಕಡೆ ಪೂರ್ಣಗೊಂಡಿದೆ. ಸುಮಾರು ಎಲ್ಲಾ ಕಡೆ ಹೋಗಿ ನೈಟ್ ಪೂಜೆ ಮಾಡಿ ಈ ಕಾರ್ಯಕ್ರಮ ನೆರವೇರಿಸ್ಕೊಡ್ತಾ ಇದೀವಿ. ಆವನಿ ಕ್ಷೇತ್ರಕ್ಕೆ ಏನೋ ಮಾಡ್ಬೇಕನ್ನ ಕಾತರ ಈಗಾಗಲೇ ಇದೇ ತಿಂಗಳಲ್ಲಿ ರಥವನ್ನ ಚಾಲನೆ ಕೊಟ್ಟು ಹೊಸ ರಥ ಕಟ್ಲಿಕ್ಕೆ ಕೂಡ ಪ್ರಾರಂಭ ಮಾಡ್ತಾ ಇದೀವಿ. ಹೊಸ ರಥ ಕಟ್ಲಿಕ್ಕೆ ಪುತ್ತೂರಲ್ಲಿ ಯಾವ ಮಟ್ಟದಲ್ಲಿ ಇದೆಯೋ ಅದೇ ರೀತಿ ಕೂಡ 1.5 ಕೋಟಿಯಷ್ಟು ರಥವನ್ನ ಕಟ್ಲಿಕ್ಕೆ ರಾಮಲಿಂಗೇಶ್ವರನ್ಗೆ ಈಗಾಗಲೇ ಅನುದಾನವನ್ನ ಬಿಡುಗಡೆ ಮಾಡಿ DC ಕಳಿಸಿದೀವಿ. ಆದಷ್ಟು ಬೇಗ ಆ ರಥ ಮಾಡ್ತಕ್ಕಂಥ ಶಿಲ್ಪಿ ಬಂದು ಅದನ್ನ ಕೈಗೆತ್ಕೊಂತಾರೆ. ನನ್ನ ಕೈಲಾದಷ್ಟು ಕ್ಷೇತ್ರದಲ್ಲಿ ಇವತ್ತು ಅಂತರ್ಗಂಗೆ ಒಂದು ಊರಲ್ಲಿ ಏನು ಚಿರತೆ ಕಾಟ ಇತ್ತು, ಅಲ್ಲಿ ಊರಲ್ಲಿ ಲೈಟ್ ಇರ್ಲಿಲ್ಲ. ಇವತ್ತು ಐಮಾಸ್ ಲೈಟ್ ಅಲ್ಲೂ ಕೂಡ ಉದ್ಘಾಟನೆ ಇದೆ. ಹಾಗಾಗಿ ಪ್ರತಿನಿತ್ಯ ಕೂಡ ಬೆಳಗ್ಗೆ ಮಧ್ಯಾಹ್ನ ರೋಡ್ಸು, ಸಾಯಂಕಾಲ ಬಂದು ಐಮಾಸ್ ಪೂಜೆಗಳನ್ನ ಸುಮಾರು ಸತತವಾಗಿ ಈ ತಿಂಗಳ ಪೂರ್ತಿ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಸೊ ಇನ್ನು ಮುಂದಿನ ದಿವಸದಲ್ಲಿ ಕೂಡ ಹೊಸ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋ ಮುಖಾಂತರವಾಗಿ ನಮ್ಮ ಪಥ ಅಭಿವೃದ್ಧಿ ಕಡೆ ಅಂತ ಹೇಳ್ತಾ, ಇನ್ನು 2 ವರ್ಷಗಳ ಕಾಲ ಅವಧಿ ಬ್ಯಾಲೆನ್ಸ್ ಇದೆಯೋ ಉತ್ತಮವಾಗಿ ಕೆಲಸ ಮಾಡ್ಲಿಕ್ಕೆ ಶತ ಪ್ರಯತ್ನವನ್ನ ಮಾಡಿ ಮುಳಬಾಗಿಲಿನ ಧ್ಯೇಯ ಅಭಿವೃದ್ಧಿ ಕಡೆ ತಗೊಂಡು ಹೋಗ್ಲಿಕ್ಕೆ ನನ್ನ ಧ್ಯೇಯ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಆವನಿ ಪಂಚಾಯತಿ ಎಲ್ಲಾ ಮುಖಂಡರುಗಳು, ಇವತ್ತು ಎಲ್ಲಾ ಮುಖಂಡರು ಸೇರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಮಾಧ್ಯಮ ಮಿತ್ರರು ಮತ್ತು ಎಲ್ಲಾ ಸಾರ್ವಜನಿಕರಿಗೆ ಬಂದು ಒಂದು ಆಶೀರ್ವಾದ ಮಾಡಿದ್ದಾರೆ. ಸೊ ಮುಂದಿನ ದಿವಸ ಒಳ್ಳೆ ಅಭಿವೃದ್ಧಿಗೆ ಒತ್ತು ಕೊಡ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಾನು ಹಾಕಿದ ಕಡೆ ನನ್ನ ಮತ್ತು ನನಗೆ ಅದ್ರ ಗಂಭೀರವಾಗಿ ನಾನು ಪರಿಗಣಿಸ್ಕೊಂಡಿದ್ದೀನಿ. ಯಾರ ಆಚೆ ಕಡೆ ನೆಗ್ಲೆಕ್ಟ್ ಹಾಕಿದಾರೆ ಅಂತ ನನಗೆ ಗೊತ್ತಿಲ್ಲ. ಟೌನು ಮತ್ತು ಹಳ್ಳಿ ಎಲ್ಲಾ ಕಡೆ ಒಂದೇ ನಮ್ಮ ಶೇಷಗಿರಿ ಅವ್ರಿಗೆ ಕೊಟ್ಟಿದೀವಿ. ಎಲ್ಲಾ ಕಡೆ AMC ಮಂತ್ಲಿ ಏನು ಆನ್ಯುವಲ್ ಮೇಂಟೆನೆನ್ಸ್ ಕೂಡ ನಾನು ಕೊಟ್ಟಿದ್ದೀನಿ. 5 ವರ್ಷ ಅವಧಿ ಮುಖಾಂತರ ನಾನು ಹಾಕ್ತಾ ಇರೋದು, 1 ವರ್ಷ ಅವಧಿ ಅಲ್ಲ. 5 ವರ್ಷದಲ್ಲಿ ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರೇ ಗ್ಯಾರಂಟಿ ಮುಖಾಂತರ ರೈಟ್ಸ್ ಹಾಕ್ತಾ ಇರೋದು. ನಾನು ಹಾಕಿರ್ತಕ್ಕಂಥ ಇಲ್ಲಿ ತನಕ 200 ಎಲ್ಲೂ ಫೇಲ್ಯೂರ್ ಆಗಿಲ್ಲ. 48 ಲೈಟ್ಸ್ ಹೊಸದಾಗಿ ಹಾಕಿದ್ದೀನಿ. ಇವಾಗ ಅದನ್ನೆಲ್ಲ ಈ ವಾರದಲ್ಲಿ ಉದ್ಘಾಟನೆ ಮಾಡ್ಕೊಡ್ತೀನಿ. ಎಲ್ಲೂ ನನಗೆ ಒಂಚೂರು ಡ್ಯಾಮೇಜ್ ಕಾಣಿಸ್ತಾ ಇಲ್ಲ. ನಾನು ಹಾಕೋದು 8 ಬಲ್ಬ್ ಲೈಟ್, ನಾನು 8 ಕಡೆ ಇದಾಗ್ತಾ ಇರೋದು, 8 ಟಚ್ ಬಲ್ಬ್, 6 ಬಲ್ಬ್ ಅಲ್ಲಿ ಆಗ್ತಾ ಇರೋದು. ಕ್ವಾಲಿಟಿ ಇರ್ತಕ್ಕಂಥ ಭರತ್ ಎಲೆಕ್ಟ್ರಿಕಲ್ ಆಗ್ತಾ ಇರೋದು. ನಾನು ಬೇರೆ ಡೂಪ್ಲಿಕೇಟ್ ಆಗ್ತಾರೆ. ಭರತ್ ಎಲೆಕ್ಟ್ರಿಕಲ್ ಅವರು 5 ವರ್ಷ ಗ್ಯಾರಂಟಿ ಕೊಡ್ತಾರೆ. ಅದರಿಂದ ಅವ್ರ ಜೊತೆ ಟೈಪ್ ಆಗಿ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ಹಿಂದೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಅವಧಿಯಲ್ಲಿ ಏನಾಗಿದೆಯೋ ಅದನ್ನ ಖಂಡಿತವಾಗಿ ನಾನು ಜವಾಬ್ದಾರಿ ತಗೊಳ್ತೀನಿ. ಅಲ್ಲ, ಅದೆಲ್ಲ ಆಗಾಗಲೇ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಅದನ್ನ ಎಲ್ಲೆಲ್ಲಿ ದುರಸ್ತಿ ಆಗಿದೆ ಪಂಚಾಯತಿ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡು ವಾಟರ್ ಫಿಲ್ಟರ್ ಮತ್ತು ಐಮಾಸ್ ಅವ್ರು ರಿಪೇರಿ ಮಾಡ್ತಾರೆ. ಅದಕ್ಕೆ ಪಂಚಾಯತಿಗೆ ನಾನು ಕೊಟ್ಟಿದ್ದೀನಿ. ಪಂಚಾಯತಿ ಅಬ್ಸರ್ವ್ ಮಾಡಿದ್ರೆ ಅವ್ರು ಮಾಡ್ತಾ ಇದಾರೆ. ನಮ್ ಗಮನಕ್ಕೆ ಎಲ್ಲಿ ಬಂದಿದೆ ಮೋಸ್ಟ್ ನಿಮ್ಮೂರಲ್ಲಿ ಇರ್ಬೋದು ಅನ್ಕೋತೀನಿ. ನನ್ ಗಮನಕ್ಕೆ ಬಂದಿಲ್ಲ ಅದು. ಸೊ ಅದೇನಿದ್ರೆ ಖಂಡಿತ ಮಾಡಿಸ್ಕೊಡ್ತೀನಿ. ಹಳೆ ಲೈಟ್ ಅಂತ ಇಲ್ಲ. ಅದು ನನಗೆ ರಿಪೋರ್ಟ್ ಕೊಟ್ರೆ ನಾನು PDO ಗಳಿಗೆ ಹೇಳಿ ನಾನು ರೆಡಿ ಮಾಡಿಸ್ಕೊಡ್ತೀನಿ. ಆಗ್ಬೋದಾ?